ಈಗ ಬಿಜೆಪಿಗೆ ಎರಡೆರಡು ಇಬ್ಬರಿಬ್ರು ನಾಯಕರ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆಯಿಂದ ಮುಜುಗರ ತರುವಂತಹ ವಾತಾವರಣ. ಲೋಕಸಭಾ ಚುನಾವಣೆ ಸಮೀಪಕ್ಕೆ ಹೋಗ್ತಿದ್ದ ಹಾಗೆ ಪಕ್ಷಕ್ಕೆ ಡ್ಯಾಮೇಜ್ಗಳ ಮೇಲೆ ಡ್ಯಾಮೇಜ್ ಆಗೋದನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಕ್ಕೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರು ಮುಂದಾಗ್ತಾ ಇದ್ದಾರೆ. ಸಂಸದರ ಹೇಳಿಕೆ ವೈಯಕ್ತಿಕ ವಿಚಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಿಜೆಪಿಗೆ ಹಿಂದೂ ಫೈರ್ ಬ್ರ್ಯಾಂಡ್ಗಳದ್ದೇ ತಲೆನೋವು. ಒಂದು ಕಡೆಯಲ್ಲಿ ಯತ್ನಾಳ್, ಮಗದೊಂದು ಕಡೆಯಲ್ಲಿ ಅನಂತಕುಮಾರ್ ಹೆಗಡೆ. ಈ ಇಬ್ಬರು ನಾಯಕರನ್ನ ಹೇಗೆ ಕಂಟ್ರೋಲ್ಗೆ ತೆಗೆದುಕೊಳ್ಳೋದು ಅನ್ನುವಂಥದ್ದು ಬಿಜೆಪಿ ನಾಯಕರಿಗೆ ದೊಡ್ಡ ಚಾಲೆಂಜ್ ಆಗಿ ಪರಿಗಣಿಸಿರುವಂತೆ ಕಾಣಿಸ್ತಾ ಇದೆ. ಲೋಕಸಭಾ ಚುನಾವಣೆ ಸಮೀಪ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನಕ್ಕೆ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮುಂದಾಗ್ತಾ ಇದ್ದಾರೆ. ಯತ್ನಾಳ್ ಅವರು ಕೂಡ ಹೀಗೆ ಅವರ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಅದು ಅವರ ವೈಯಕ್ತಿಕ ಹೇಳಿಕೆಗಳು ಅಂತ ಹೇಳಿ ಸುಮ್ಮನಾಗ್ತಾರೆ. ಆದ್ರೆ ಅವರ ಹೇಳಿಕೆಗಾಗ್ಲಿ ಅವರಿಗಾಗ್ಲಿ ಯಾವುದೇ ರೀತಿಯ ಕಂಟ್ರೋಲ್ ಅನ್ನ ಬಿಜೆಪಿ ಹೈಕಮಾಂಡ್ ಆಗ್ಲಿ ಅಥವಾ ಇಲ್ಲಿಯವರಾಗ್ಲಿ ಮಾಡಿಲ್ಲ. ಈಗ ಅದೇ ಸರದಿಯಲ್ಲಿ ಅನಂತಕುಮಾರ್ ಹೆಗಡೆ. ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ, ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವಿರೋಧಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಲ್ಲ. ಯಾಕೆಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ, ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ, ಅದು ನಮ್ಮ ವಿರೋಧ. ರಾಜಕೀಯ ವಿರೋಧ ಅಲ್ಲ, ಅಹಿಂದೂ ಮಾನಸಿಕತೆ, ಅದು ನಮ್ಮ ವಿರೋಧ. ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದು, ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಇವತ್ತು ಹೇಳ್ತಾರೆ ಹೋಗ್ತೀನಿ, ಅವತ್ತು ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ನಾನು ಅಂತ. ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು. ಈ Whatever statement issued by Anant Kumar Hegdeji, I'll speak to him personally. It is his personal views. It cannot be termed as a party stand. I'll speak to Anant Kumar Hegde personally and I'll look into this matters here. Whatever statement issued, ಯಾರು ಏನು ಹೇಳಿದ್ರು ಕೂಡ ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರು ಇವತ್ತು ಬೇಸೆತ್ತಿದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ನಮ್ಮನ್ನ ನೋಡ್ತಕ್ಕಂಥ ದೃಷ್ಟಿಕೋನನೇ ಬದಲಾವಣೆ ಆಗಿದೆ. ಹಾಗಾಗಿ ಯಾರೇ ಇರ್ಬೋದು, ನಮ್ಮ ಹೇಳಿಕೆಗಳು ನಮ್ಮ ಸ್ಥಾನಕ್ಕೆ ಚ್ಯುತಿ ಬರಬಾರ್ದು, ಗೌರವ ಕಡಿಮೆ ಆಗಬಾರ್ದು. ನಾವು ಕೊಡ್ತಕ್ಕಂಥ ಒಂದೊಂದು ಹೇಳಿಕೆನೂ ಕೂಡ ಸಮಾಜವು ಕೂಡ ಒಪ್ಕೋಬೇಕು. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿದ್ದಾರೆ ನಿನ್ನೆ ರಾತ್ರಿ ನಾನು ಗಮನಿಸಿದ್ದೇನೆ, ಯಾಕೆ ನಾನು ಕೂಡ ಪ್ರವಾಸದಲ್ಲಿದ್ದ ಗಮನಿಸಿದ್ದೇನೆ. ಅವ್ರ ಹತ್ರ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಬಿಜೆಪಿ ಯಾವಾಗಲೂ ಕೂಡ ಹೇಳ್ಕೊಳ್ಳುತ್ತೆ ನಮ್ಮದು ಶಿಸ್ತಿನ ಪಕ್ಷ ಅಂತ. ಅದೇ ಶಿಸ್ತಿನ ಪಕ್ಷದಲ್ಲಿ ಯತ್ನಾಳ್ ಮಾತನಾಡಿದಾಗ್ಲೂ ಯಾವುದೇ ಶಿಸ್ತು ಕ್ರಮ ತೆಗೆದುಕೊಳ್ಳಿಲ್ಲ. ಈಗ ಅನಂತಕುಮಾರ್ ಅವರ ವಿಚಾರದಲ್ಲೂ ಕೂಡ ಅದೇ ನಡೆ. ಈ ಕಾರಣಕ್ಕೆ ಅವರು ಅದು ವೈಯಕ್ತಿಕ ಹೇಳಿಕೆ ಅಂತ ಹೇಳ್ಕೊಂಡು ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತಿದ್ದಾರೆ. ಈಗ ರೆಬೆಲ್ ಶಾಸಕ ಯತ್ನಾಳ್ ಅವರ ಹೇಳಿಕೆಗಳು ಸಾಕಷ್ಟು ಡ್ಯಾಮೇಜ್ ಅನ್ನು ತಂದಿದ್ದಾವೆ. ಹೈಕಮಾಂಡ್ ಅವರು ಕೂಡ ಅವರನ್ನ ದೆಹಲಿಗೆ ಕರೆಸಿ ಮಾತನಾಡಿದ್ರು. ಆದರೂ ಕೂಡ ಒಂದು ಮಟ್ಟದಲ್ಲಿ ಪಕ್ಷಕ್ಕೆ ಅವರ ಹೇಳಿಕೆಗಳು ತುಂಬಾ ದುಬಾರಿ ಕೂಡ ಆದವು. ಪಕ್ಷ ಕೆಲವು ಕಡೆ ಬೆಲೆ ಕೂಡ ತೆತ್ತಿದೆ. ಈಗ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗಳು ಕೂಡ ಅದೇ ಧಾಟಿಯಲ್ಲಿ ಹೋಗ್ತಿದ್ದಾವ, ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾವ ಅನ್ನುವಂಥ ಅನುಮಾನ ಕಾಡ್ತಾ ಇರುವಂಥದ್ದು. ಅವರ ಹೇಳಿಕೆಗಳ ನಂತರ ಕಾಂಗ್ರೆಸ್ನ ಇಡೀ ಪಾಳಯ ಅವರ ವಿರುದ್ಧ ಅಟ್ಯಾಕ್ ಮಾಡ್ತಾ ಇರುವಂಥದ್ದು, ಕುಮಟಾ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗಿರುವಂಥದ್ದು, ಇವೆಲ್ಲ ವಿದ್ಯಮಾನಗಳಿಂದಾಗಿ ಸಾರ್ವಜನಿಕವಾಗಿಯೂ ಕೂಡ ಅನಂತಕುಮಾರ್ ಹೆಗಡೆ ಹೇಳಿಕೆಗಳಿಗೆ ಟೀಕೆ ಅಪಸ್ವರ ಕೇಳಿ ಬರ್ತಾ ಇದೆ. ಸಾರ್ವಜನಿಕವಾಗಿಯೂ ಕೂಡ ವಿರೋಧ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಧ್ಯಪ್ರವೇಶ ಮಾಡಿದ್ದಾರೆ. ಈ ಒಂದು ಹೇಳಿಕೆಗಳಿಗೆ, ಈ ಒಂದು ವಿದ್ಯಮಾನಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ವಿಜೇಂದ್ರ ಅವರು ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಹೇಳಿಕೆಗಳು ಸಂಪೂರ್ಣವಾಗಿ ಅವರ ವೈಯಕ್ತಿಕ ನೆಲೆಗಟ್ಟಿನವು, ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ, ಅವು ಪಕ್ಷದ ನಿಲುವು ಅಲ್ಲ ಅನ್ನುವಂತಹ ವಿಚಾರವನ್ನ ಸ್ಪಷ್ಟವಾಗಿ ವಿಜೇಂದ್ರ ಅವರು ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಆ ಮೂಲಕ ಪಕ್ಷದಿಂದಲೂ ಅನಂತಕುಮಾರ್ ಹೆಗಡೆ ಅವರನ್ನ ಒಂದು ರೀತಿಯಲ್ಲಿ ಅಂತರ ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನ, ಎಚ್ಚರಿಕೆಯ ನಡೆಯನ್ನ ವಿಜೇಂದ್ರ ಅವರು ಇಟ್ಟಿದ್ದಾರೆ. ಜೊತೆಗೆ ಇದರ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರ ಜೊತೆ ಕೂಡ ನಾನು ಪ್ರತ್ಯೇಕವಾಗಿ ಮಾತಾಡ್ತೇನೆ ಅನ್ನುವಂಥ ಹೇಳಿಕೆಯನ್ನ ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ಅವರು ಕೂಡ ಕಳೆದ 2-3 ದಿನಗಳಿಂದ ಆಗ್ತಾ ಇರುವಂತಹ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗಳು ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ತಂದಿರೋದಂತೂ ಹೌದು. ಹಾಗಾಗಿನೇ ಬಹುತೇಕ ನಾಯಕರು ಅವರ ಹೇಳಿಕೆಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಉದ್ಘಾಟನೆ ಸಂದರ್ಭದಲ್ಲಿ, ಜೊತೆಗೆ ಮೋದಿ ಅವರ ಅಲೆ ಬಿಜೆಪಿಗೆ ಪೂರಕ ಆಗುವಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಇವರ ಹೇಳಿಕೆಗಳು ಡ್ಯಾಮೇಜ್ ಮಾಡ್ತವೆ ಅನ್ನುವಂತಹ ಭೀತಿ ಬಿಜೆಪಿ ಪಾಳಯಕ್ಕಿದೆ. ಆ ಹಿನ್ನೆಲೆಯಲ್ಲೇ ವಿಜೇಂದ್ರ ಅವರು ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ತೆರೆ ಎಳೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ವಿಜೇಂದ್ರ ಅವರು ಅವ್ರ ಜೊತೆ ಖಂಡಿತವಾಗಿಯೂ ಕೂಡ ಮಾತನಾಡಲ್ವಾ ಅಥವಾ ಹೈಕಮಾಂಡ್ ವತಿಯಿಂದಲೇ ಸಂದೇಶವನ್ನ ರವಾನೆ ಮಾಡಿಸುವ ಪ್ರಯತ್ನ ಮಾಡ್ತಾರೆ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಉಳಿದ ನಾಯಕರು ಕೂಡ ಇದೇ ಧೋರಣೆಯನ್ನ ಮುಂದುವರಿಸಬಹುದು. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.